ನಮಸ್ಕಾರ ಸ್ನೇಹಿತರೆ, ಲಾಲಿತೆಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಅದೆಷ್ಟೋ ಯೂಟ್ಯೂಬ್ ವಿಡಿಯೋಗಳಲ್ಲಿ ಮತ್ತು ಕತೆಗಳಲ್ಲಿ, ಪುಸ್ತಕಗಳಲ್ಲಿ ನಮ್ಮ ಪ್ರಾಚೀನ ಕಾಲದ ಮೈಥಾಲಜಿ ಕತೆಗಳನ್ನು ಕೇಳಿರ್ತೀರ. ಮತ್ತು ಆ ಕಥೆಯನ್ನು ಹೇಳಿದ ನಂತರ ಇದು ಈ ಒಂದು ಪುರಾಣದಲ್ಲಿ ಉಲ್ಲೇಖವಿದೆ ಅಂತ ಹೇಳ್ತಾರೆ. ಇದನ್ನು ನೀವೆಲ್ಲರೂ ಸಹ ಕೇಳೇ ಇರ್ತೀರ. ಅದೇ ರೀತಿಯಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವೇದವ್ಯಾಸರಿಂದ ರಚಿತವಾದಂತಹ ಆ 14 ಪುರಾಣಗಳ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಮತ್ತು ಆ ಪುರಾಣಗಳಲ್ಲಿ ಯಾವುದರ ಬಗ್ಗೆ ಮಹತ್ವಪೂರ್ಣವಾಗಿ ಹೆಚ್ಚುವರಿಯಾಗಿ ಹೇಳಲಾಗಿದೆ ಅನ್ನೋದನ್ನು ಸಹ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಇನ್ನೂ ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಂಬರ್ 1, ಬ್ರಹ್ಮಪುರಾಣ. ಇದು ಹೆಸರಿಗಷ್ಟೇ ಬ್ರಹ್ಮಪುರಾಣ. ಇದರಲ್ಲಿ ಬ್ರಹ್ಮನನ್ನು ದೇವರು ಅಂತಾನೆ ತೋರಿಸಿಲ್ಲ. ಇದರ ಬದಲಾಗಿ ಈ ಒಂದು ಪುರಾಣದಲ್ಲಿ ಶಿವ ಮತ್ತು ವಿಷ್ಣುವಿನ ಬಗ್ಗೆ ಯಥೇಚ್ಛವಾಗಿ ಚರ್ಚೆಯಾಗುತ್ತೆ. ಎರಡನೆಯದ್ದಾಗಿ ಪದ್ಮಪುರಾಣ. ಈ ಒಂದು ಪುರಾಣದಲ್ಲಿ ವಿಷ್ಣುವಿನ ದೃಷ್ಟಿಯಲ್ಲಿ ಈ ಬ್ರಹ್ಮಾಂಡ ಏನು ಅನ್ನೋದನ್ನು ಹೇಳಲಾಗಿದೆ. ಇದರ ಜೊತೆಗೆ ರಾಮಾಯಣದಲ್ಲಿ ಬರುವಂತಹ ಕಥೆಗಳನ್ನು ಹೇಳಲಾಗಿದೆ. ಆದರೆ ಇದು ರಾಮಾಯಣಕ್ಕಿಂತಲೂ ವಿಭಿನ್ನವಾಗಿದೆ. ಇದರ ಜೊತೆಗೆ ವಿಷ್ಣುವಿನ ಅವತಾರಗಳ ಬಗ್ಗೆಯೂ ಸಹ ಮಾಹಿತಿ ಇದರಲ್ಲಿ ನೀಡಲಾಗಿದೆ. ಮೂರನೆಯದ್ದಾಗಿ ವಿಷ್ಣು ಪುರಾಣ. ಈ ಒಂದು ಪುರಾಣದಲ್ಲಿ ವಿಷ್ಣುವಿನ ಬಗ್ಗೆನೇ ಹೇಳಲಾಗಿದೆ. ಕಾಲಕ್ಕೆ ಅನುಗುಣವಾಗಿ ಇದನ್ನು ಈ ಒಂದು ಪುರಾಣವನ್ನು ಬದಲಿಸಲಾಗಿದೆ. ಅಂದರೆ ಕಾಲಕ್ಕೆ ತಕ್ಕಂತೆ ಈ ಪುರಾಣವನ್ನು ಮತ್ತೆ ಮತ್ತೆ ಬರೆಯಲಾಗಿದೆ ಅಂತಲೂ ಸಹ ಹೇಳಲಾಗುತ್ತೆ. ನಾಲ್ಕನೆಯದ್ದಾಗಿ ಶಿವಪುರಾಣ. ಈ ಒಂದು ಪುರಾಣದಲ್ಲಿ ಶೈವರ ಬಗ್ಗೆ ಹೇಳಲಾಗಿದೆ. ಮತ್ತು ಶಿವನೇ ಈ ಜಗತ್ತಿನಲ್ಲಿ ಮೊದಲು ಜನಿಸಿದ್ದು, ಶಿವನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಅಂತೇಳಿ ಈ ಒಂದು ಪುರಾಣದಲ್ಲಿ ಹೇಳಲಾಗಿದೆ. ಐದನೆಯದ್ದಾಗಿ ನಿಮ್ಮೆಲ್ಲರ ಮೆಚ್ಚಿನ ಭಾಗವತ ಪುರಾಣ. ಈ ಪುರಾಣದ ಬಗ್ಗೆ ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ ಸ್ನೇಹಿತರೆ. ಅತಿ ಹೆಚ್ಚು ಜನರು ಇಷ್ಟಪಡುವಂತಹ ಒಂದು ಪುರಾಣ ಭಾಗವತ ಪುರಾಣ. ಈ ಪುರಾಣದಲ್ಲಿ ಮಹಾವಿಷ್ಣುವಿನ ಅವತಾರಗಳ ಬಗ್ಗೆ ವಿವರಿಸಲಾಗಿದೆ. ಆರನೆಯದ್ದಾಗಿ ನಾರದ ಪುರಾಣ. ಭಾರತ ದೇಶದಲ್ಲಿರುವಂತಹ ಪವಿತ್ರ ನದಿಗಳ ಬಗ್ಗೆ ತಿಳಿಸುತ್ತೆ ಮತ್ತು ಎಲ್ಲ ಗ್ರಹಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಇದರ ಜೊತೆಗೆ ವಿಷ್ಣು, ಶಿವ, ಬ್ರಹ್ಮ, ಲಕ್ಷ್ಮಿ, ಕೃಷ್ಣನ ಬಗ್ಗೆ ಯಥೇಚ್ಛವಾಗಿ ಹೇಳಲಾಗಿದೆ. ಏಳನೆಯದ್ದಾಗಿ ಮಾರ್ಕಂಡೇಯ ಪುರಾಣ. ಈ ಒಂದು ಪುರಾಣದಲ್ಲಿ ವೈಷ್ಣವರ ಬಗ್ಗೆ ಹೇಳಲಾಗಿದೆ. ಶೈವರಿಗಿಂತ ವಿಭಿನ್ನವಾದಂತಹ ಶಕ್ತಿಯ ಬಗ್ಗೆ ಈ ಒಂದು ಪುರಾಣದಲ್ಲಿ ಹೇಳಲಾಗಿದೆ. ಈ ಒಂದು ಪುರಾಣದಲ್ಲಿ ಶಿವ ಮತ್ತು ವಿಷ್ಣುವಿನ ಬಗ್ಗೆ ಹೇಳಿಲ್ಲ, ಬದಲಾಗಿ ಆದಿಶಕ್ತಿಯ ಬಗ್ಗೆ ಹೇಳಲಾಗಿದೆ. ಒಬ್ಬ ಮಹಿಳೆಯ ಬಗ್ಗೆ ಹೇಳಲಾಗಿದೆ. ಸೃಷ್ಟಿಕರ್ತೆಯ ಬಗ್ಗೆ ಯಥೇಚ್ಛವಾಗಿ ಹೇಳಲಾಗಿದೆ. ಎಂಟನೆಯದ್ದಾಗಿ ಅಗ್ನಿಪುರಾಣ. ಈ ಒಂದು ಪುರಾಣದಲ್ಲಿ ರಾಜಕೀಯ, ಅರ್ಥಶಾಸ್ತ್ರ, ಟೆಕ್ನಾಲಜಿ, ವಿಜ್ಞಾನ ಮತ್ತು ಈಗ ಈ ಒಂದು ಪ್ರಚಲಿತ ಜಗತ್ತಿನಲ್ಲಿ ನಡೀತಾ ಇರುವಂತಹ ಎಲ್ಲ ವಿಷಯಗಳ ಬಗ್ಗೆ ಮೊದಲೇನೆ ಈ ಒಂದು ಪುರಾಣದಲ್ಲಿ ಸಂಪೂರ್ಣವಾಗಿ ಹೇಳಲಾಗಿದೆ. ಒಂಬತ್ತನೆಯದ್ದಾಗಿ ಬ್ರಹ್ಮಾಂಡ ಪುರಾಣ. ಈ ಒಂದು ಪುರಾಣದಲ್ಲಿ ಸರ್ಕಾರ, ನ್ಯಾಯ ಮತ್ತು ರಾಜಕೀಯ ಇಂತಹ ಅಂಶಗಳ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಲಾಗಿದೆ. ಮತ್ತು ಇದರ ಜೊತೆಗೆ ಲಲಿತ ಸಂಗ್ರಹದ ನಾಮ ಇದರೊಳಗಿದೆ. ಇದೇ ಈ ಒಂದು ಪುರಾಣಕ್ಕೆ ಬಹಳಷ್ಟು ಮೆರುಗನ್ನು ತಂದುಕೊಡುತ್ತೆ. ಹತ್ತನೆಯದ್ದಾಗಿ ಮತ್ಸ್ಯ ಪುರಾಣ. ಈ ಪುರಾಣವೇ ಹೇಳುವ ಹಾಗೆ ವಿಷ್ಣುವಿನ 10ನೇ ಅವತಾರವಾದಂತಹ ಮತ್ಸ್ಯ ಅವತಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಇದರ ಜೊತೆಗೆ ಬ್ರಹ್ಮ, ವಿಷ್ಣು, ಬಂಧ, ನರ್ಮದಾ ನದಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಇದರ ಜೊತೆಗೆ ಇನ್ನೂ ಅನೇಕ ಅಂಶಗಳು ಇದರೊಳಗಡೆ ಒಳಗೊಂಡಿದೆ. ಮತ್ತು 11ನೆಯದ್ದಾಗಿ ಬ್ರಹ್ಮ ವೈವರ್ತ ಪುರಾಣ. ಈ ಒಂದು ಪುರಾಣದಲ್ಲಿ ಎಲ್ಲ ದೇವಾನುದೇವತೆಗಳ ಪ್ರೇಮದ ಕಥೆಗಳನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಮತ್ತು ಯಾವ ಒಬ್ಬ ದೇವತೆಯ ಪ್ರೇಮವನ್ನೂ ಸಹ ಬಿಟ್ಟಿಲ್ಲ. ಎಲ್ಲದರ ಬಗ್ಗೆಯೂ ಸಹ ವಿವರಣೆಯನ್ನು ನೀಡಲಾಗಿದೆ. 12ನೆಯದ್ದಾಗಿ ವಾಮನ ಪುರಾಣ. ಈ ಒಂದು ಪುರಾಣದ ಬಗ್ಗೆ ಬಹಳಷ್ಟು ವಾದವಿವಾದಗಳು ನಡೆದಿದ್ದಾವೆ. ಯಾಕಂತಂದರೆ ಈ ಪುರಾಣ ಮೊದಲಿಗೆ ವೈಷ್ಣವರ ಬಗ್ಗೆ ಹೇಳ್ತಿತ್ತಂತೆ. ಇದಾದ ನಂತರ ಇದು ಶೈವರ ಬಗ್ಗೆ ಯಥೇಚ್ಛವಾಗಿ ಈ ಒಂದು ಪುರಾಣದಲ್ಲಿ ಹೇಳಲಾಗುತ್ತೆ. ಇದನ್ನು ಬದಲಿಸಲಾಗಿದೆ ಅಂತೇಳಿ ಇದರ ಬಗ್ಗೆ ಅಷ್ಟೊಂದು ಸಂಪೂರ್ಣವಾದಂತಹ ಮಾಹಿತಿ ಇಲ್ಲ. ಮತ್ತು 13ನೆಯದ್ದಾಗಿ ಲಿಂಗ ಪುರಾಣ. ಈ ಪುರಾಣದ ಹೆಸರೇ ಹೇಳುವಂತೆ ಶಿವಲಿಂಗದ ಮಹತ್ವವನ್ನು ಹೇಳುತ್ತೆ
ಶಿವಲಿಂಗದ ಸೃಷ್ಟಿಯ ಮೂಲವನ್ನು ಸಹ ಇದು ಹೇಳುತ್ತೆ. ಇದರ ಜೊತೆಗೆ ವಿಷ್ಣು ಮತ್ತು ಬ್ರಹ್ಮನ ಜಗಳದ ಬಗ್ಗೆಯೂ ಸಹ ಈ ಒಂದು ಗ್ರಂಥದಲ್ಲಿ ಹೇಳಲಾಗಿದೆ. 15ನೇದಾಗಿ ವಾಯುಪುರಾಣ. ಈ ಒಂದು ಪುರಾಣ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನ ಪುರಾಣ ಅಂತಲೂ ಸಹ ಈ ಪುರಾಣ ಕರೆಸಿಕೊಳ್ಳುತ್ತೆ. ಆದರೆ ಈ ಪುರಾಣದೊಳಗಡೆ ಬರುವಂತಹ ಊರುಗಳ ಹೆಸರು ಇಂದಿಗೂ ಸಹ ಆಶ್ಚರ್ಯವನ್ನು ಮೂಡಿಸುತ್ತೆ. ಯಾವುದಂದರೆ ಆಂಧ್ರ ಮತ್ತು ತೆಲಂಗಾಣದ ಬಗ್ಗೆ ಆಗಿನ ಕಾಲದಲ್ಲಿಯೇ ಈ ಒಂದು ಪುರಾಣದಲ್ಲಿ ಉಲ್ಲೇಖವಿತ್ತು. 16ನೇದಾಗಿ ಸ್ಕಂದ ಪುರಾಣ. ಈ ಒಂದು ಪುರಾಣದಲ್ಲಿ ಕಾರ್ತಿಕೇಯ ಮತ್ತು ಶಿವನ ಬಗ್ಗೆ ಹೇಳಲಾಗಿದೆ. ಇದರ ಜೊತೆಗೆ ನಮ್ಮ ಭಾರತದಲ್ಲಿ ಇರುವಂತಹ ವಿಶೇಷ ಹಾಗೂ ಪವಿತ್ರ ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. 17ನೇದಾಗಿ ಕೂರ್ಮ ಪುರಾಣ. ಈ ಪುರಾಣದ ಹೆಸರೇ ಹೇಳುವಂತೆ ಇದು ವಿಷ್ಣುವಿನ ಕೂರ್ಮಾವತಾರದ ಬಗ್ಗೆ ಹೇಳುತ್ತೆ ಮತ್ತು ಇದರ ಜೊತೆಗೆ ಇದರಲ್ಲಿ ಇರುವಂತಹ ಕೆಲವೊಂದಿಷ್ಟು ಕಥೆಗಳು ಬಹಳಷ್ಟು ಆಸಕ್ತಿದಾಯಕವಾದಂತಹ ಕಥೆಗಳು. ಈ ಒಂದು ಕಾರಣಕ್ಕಾಗಿ ಬಹಳಷ್ಟು ಆಸಕ್ತಿ ಹೊಂದಿದಂತಹ ಪುರಾಣ ಅಂತಲೂ ಸಹ ಇದು ಕರೆಸಿಕೊಳ್ಳುತ್ತೆ. ಮತ್ತು ಕೊನೆಯದಾಗಿ 18ನೇದಾಗಿ ಗರುಡ ಪುರಾಣ. ಈ ಪುರಾಣದ ಬಗ್ಗೆ ನಿಮಗೆ ಯಥೇಚ್ಛವಾಗಿ ಗೊತ್ತೇ ಇರುತ್ತೆ. ಯಾಕಂದರೆ ಈ ಒಂದು ಪುರಾಣದ ಆಧಾರದ ಮೇಲೆ ಬಹಳಷ್ಟು ವಿಷಯಗಳನ್ನು ನೀವು ಕೇಳಿರ್ತೀರಾ. ಯಾಕಂದರೆ ನಮ್ಮ ಜೀವನದ ಎಲ್ಲ ಘಟನೆಗಳು ಸಹ ಇದೇ ಒಂದು ಪುರಾಣದಿಂದ ಕೂಡಿರುತ್ತೆ ಅಂತ ಹೇಳಿದರೂ ಸಹ ತಪ್ಪಾಗೋದಿಲ್ಲ. ಯಾಕಂದರೆ ಕಷ್ಟ, ಸುಖ, ಶಿಕ್ಷೆ, ಪರಿಹಾರ, ಸ್ವರ್ಗ, ನರಕ ಈ ರೀತಿಯ ಅದೆಷ್ಟೋ ವಿಷಯಗಳ ಬಗ್ಗೆ ಈ ಒಂದು ಪುರಾಣದಲ್ಲಿ ಸಂಪೂರ್ಣವಾಗಿ ಹೇಳಲಾಗಿದೆ. ಸ್ನೇಹಿತರೆ, ಇವುಗಳು ವೇದವ್ಯಾಸರಿಂದ ರಚಿತವಾದಂತಹ ಆ 18 ಮಹಾನ್ ಪುರಾಣಗಳು. ಇದೇ ಪುರಾಣಗಳ ಆಧಾರದ ಮೇಲೆ ಅದೆಷ್ಟೇ ಕಥೆಗಳನ್ನು ನೀವು ಕೇಳಿದ್ರೂ ಸಹ ಇದೇ ಪುರಾಣದೊಳಗಡೆ ಉಲ್ಲೇಖಗಳು ಸಿಗ್ತವೆ. ಅಂತಹ ಮಹತ್ತರ ಪುರಾಣಗಳು ಇವುಗಳ ಬಗ್ಗೆ ಮೊದಲೇನೆ ನಿಮಗೆ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಇದರ ಜೊತೆಗೆ ಇನ್ನು ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.